ನೆಕ್ಸ್ಟ್ ಈ ತರ ಬಂದ್ರೆ ನೀವು ಮೊದಲನೇದಾಗಿ ನೀವು ಆಸ್ ಇಟ್ ಈಸ್ ಯಾವ ತರ ಲಾಗಿನ್ ಆಗ್ತಾ ಇರ್ತೀರಾ ಅವರಿಗೆ ಇದೇ ತರ ಲಾಗಿನ್ ಆಗಬೇಕು. ನಿಮ್ಮ ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ ನ ನೀವು ನೀಟಾಗಿ ಎಂಟರ್ ಮಾಡಬೇಕಾಗುತ್ತೆ. ಪಾಸ್ವರ್ಡ್ನು ಸಹ ಅದೇ ರೀತಿ ಎಂಟರ್ ಮಾಡ್ಕೊಳ್ಳಿ. ಓಕೆನಾ? ನೀವು ಪಾಸ್ವರ್ಡ್ ಎಂಟರ್ ಮಾಡ್ಕೊಂಡಾದ್ಮೇಲೆ ಆಸ್ ಇಟ್ ಈಸ್ ಕ್ಯಾಪ್ಚಾ ಯಾವ ರೀತಿ ಇರುತ್ತಲ್ವಾ ಅದೇ ರೀತಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಓಕೆ, ಎಂಟರ್ ಮಾಡಿಬಿಟ್ಟು ನೀವು ಲಾಗಿನ್ ಕೊಡಬೇಕಾಗುತ್ತೆ. ಓಕೆನಾ? ಸೊ ತಗೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅವರ ಹೆಸರು ಕರೆಕ್ಟ್ ಆಗಿದೆಯಾ ಅಂತ ಇದು ನಿಮ್ದನ್ನ ಲಾಗಿನ್ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಡು ಅನಂತರ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ನಂಗೆ ತುಂಬಾ ಜನ ಕೇಳ್ತಾ ಇದ್ರಿ ಬ್ರೋ ನಾವು ರೆಸಿಪ್ಟ್ ನ ಅದ್ರಲ್ಲೂ ಅಡ್ಮಿಷನ್ ಅಪ್ರೂವಲ್ ನ ಯಾವ ರೀತಿ USMS ತಗೊಬೇಕು ಅಂತ ತುಂಬಾ ಜನ ನಂಗೆ ಕಾಮೆಂಟ್ ನ ಮಾಡಿದ್ರಿ. ಅದಕ್ಕೋಸ್ಕರ ಈ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ನೋಡಿ ಗೈಸ್, ಮೊದಲನೇದಾಗಿ ಇಲ್ಲಿ ಬಂದ್ರೆ ನಮ್ದು ಮೇಜರ್ ಸೆಲೆಕ್ಷನ್ ಅಂತ ಬಂದ್ರೆ ಸೊ ಏನಪ್ಪಾ ಅಂತ ಅಂದ್ರೆ ಈ ರೀತಿ ಬರುತ್ತೆ. ಅಂದ್ರೆ ಇಲ್ಲಿ ಅಡ್ಮಿಷನ್ ಡೀಟೇಲ್ಸ್, ನೆಕ್ಸ್ಟ್ ಅಪ್ಲೋಡ್ ಫೋಟೋ ಅಂಡ್ ಸಿಗ್ನೇಚರು, ಅಪ್ಲೋಡ್ ಡಾಕ್ಯುಮೆಂಟು, ಅಡ್ಮಿಷನ್ ಅಪ್ಡೇಟ್ ಅಂತ ಇದೆಯಲ್ವಾ, ಇವೆಲ್ಲಾನು ಸಹ ಮಾಡಾದ್ಮೇಲೆ ಕೆಳಗಡೆ ಇದೆಯಲ್ವಾ ಸೆಲೆಕ್ಟ್ ಮೇಜರ್ ಡಿಸಿಪ್ಲಿನ್ ಬಿಫೋರ್ ಪೇಮೆಂಟ್ ಅಂತ, ಅಂದ್ರೆ ಅದಕ್ಕೆ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ನಾವು ಏನೇನ ಇದನ್ನ ತಗೊಬೇಕಂತ ನೋಡೋದಾದ್ರೆ ಫಸ್ಟ್ ಡಿಸಿಪ್ಲಿನ್ ಬಂದ್ಬಿಟ್ಟು ಅವ್ರು ತಗೊಂಡಿರೋದು ಹಿಸ್ಟ್ರಿ. ಸೊ ನೆಕ್ಸ್ಟ್ ತಗೊಂಡಿರೋದು ಪೊಲಿಟಿಕಲ್ ಸೈನ್ಸ್. ಸೊ ಎರಡಕ್ಕೂ ಸಬ್ಮಿಟ್ನ ಮಾಡ್ತೀವಿ. ಸಬ್ಮಿಟ್ನ ಮಾಡಿದ್ರೆ ಅನಂತರ ನಮಗೆ ಡಾಟಾ ಸೇವ್ ಸಕ್ಸಸ್ಫುಲಿ ಪ್ಲೀಸ್ ಪೇ ಸೆಮಿಸ್ಟರ್ ಫೀ ಅಂತ ಕೇಳ್ತಾ ಇದೆಯಲ್ವಾ. ನಾವು ಸೆಮಿಸ್ಟರ್ ಫೀನ ನಾವು ಆನ್ಲೈನ್ ಕಟ್ಟಿದ್ಯೋ ಆಫ್ಲೈನ್ ಅಂತ ನೋಡೋದಾದ್ರೆ ಆನ್ಲೈನ್ ಅಂತ ಬಂದ್ರೆ ಪ್ಯೂರ್ USMS ಏನ್ ಕಟ್ತೀವಲ್ಲ ಅದು ಆನ್ಲೈನ್ ಆಗಿರುತ್ತೆ. ಸೊ ಆದ ಕಾರಣ ನಾವು ಸೆಮಿಸ್ಟರ್ ಫೀಸ್ನ ಆಫ್ಲೈನ್ ಅಲ್ಲಿ ಕಟ್ಟಿದೀವಿ. ಯಾಕಪ್ಪ ಅಂತ ಅಂದ್ರೆ ನಮ್ಮ ಕಾಲೇಜ್ಗಳಿಗೆ ಬಂದಂತಹ ಮಾರ್ಗಸೂಚಿಯ ಪ್ರಕಾರ SBI ಕಲೆಕ್ಟ್ ಅಲ್ಲಿ ಹೋಗಿ ಕಟ್ಟಬೇಕು ಅಂತ ಹೇಳಿದ್ರು. ಬಟ್ ಅಲ್ಲಿ UPI ಟ್ರಾನ್ಸಾಕ್ಷನ್ ಇಲ್ದಲೇ ಇರೋ ಕಾರಣ ನಾವು ಬ್ರಾಂಚ್ ಅನ್ನೋ ಒಂದು ಸೆಲೆಕ್ಷನ್ ತಗೊಂಡಿದ್ವಲ್ಲ ಅಲ್ಲಿ ನಾವು ಆಫ್ಲೈನ್ ಅಲ್ಲಿ ಕಟ್ಕೊಂಡ್ ಬಂದಿದ್ದೀವಿ. ಅದನ್ನ ನಿಮ್ಗೆ ರೆಸಿಪ್ಟ್ ಸಹ ತೋರಿಸಿದ್ದೀನಿ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ. ಅದನ್ನು ಯಾವ ರೀತಿ ಅಪ್ಲೋಡ್ ಮಾಡ್ಬೇಕಪ್ಪ ಅಂತ ನೋಡೋದಾದ್ರೆ ಅಂದ್ರೆ ಇಲ್ಲಿ ಹೇಳಿದ ನೋಡಿ, ದ ಪೇಮೆಂಟ್ ಇನಿಷಿಯಲ್ ಪ್ಲೀಸ್ 31 ಮಿನಿಟ್ಸ್ ಒಳಗೆ ಓಕೆ ಅಷ್ಟು ಅಟೆಂಪ್ಟ್ ಅಲ್ಲಿ ನಾವು ಪೇಮೆಂಟ್ ಮಾಡಿದ್ರೆ ಆಗುತ್ತೆ ಅಂತ ಹೇಳಿದನಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ನೋಡೋದಾದ್ರೆ ನಾವು ಆಫ್ಲೈನ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಓಕೆ, ಆಫ್ಲೈನ್ ಅಂತ ಕೇಳಿದೀವಲ್ವಾ. ನೋಡಿ, ಆರ್ ಯು ಶ್ಯೂರ್ ವಾಂಟ್ ಟು ಪೇ ಸೆಮಿಸ್ಟರ್ ಫೀಸ್. ನೀವು ಪೇಮೆಂಟ್ ಮಾಡೋದಕ್ಕೆ ನೀವು ಓಕೆ ಕನ್ಫರ್ಮ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನೀವು ಎಸ್ನ ಕೊಡಿ. ಎಸ್ನ ಕೊಟ್ಟಾದ್ಮೇಲೆ ನೀವು ಇಲ್ಲಿ ಏನ್ ಮಾಡಬೇಕಪ್ಪ ಅಂತ ನೋಡೋದಾದ್ರೆ ನೀವು ರೆಸಿಪ್ಟ್ ನಂಬರ್ ಅಂತ ಬಂದಿರುತ್ತೆ, ಅಥವಾ ಚಾನಲ್ ಆ ರೆಸಿಪ್ಟ್ ನಂಬರ್ ಅಂತ ಬಂದಿರುತ್ತೆ. ಅದು ನಿಮ್ಗೆ ಶೋ ಮಾಡ್ತೀನಿ ನೋಡಿ ಯಾವ ರೀತಿ ಬಂದಿರುತ್ತೆ ಅಂತ. ವೇಟ್ ಎ ಮಿನಿಟ್. ಓಕೆ, ನೀವು ಏನಾದ್ರೂ ಬ್ರಾಂಚ್ ಅನ್ನೋ ಒಂದು ರೆಸಿಪ್ಟ್ ನ ತಗೊಂಡು ನೀವು ಬ್ರಾಂಚ್ ಅಲ್ಲೋ ಕಟ್ಕೊಂಡ್ ಬಂದಿರಿ, ಈ ರೀತಿ ಬಂದಿರುತ್ತೆ. ಇದು ರೆಫರೆನ್ಸ್ ನಂಬರ್ ನಾವಿಲ್ಲಿ ರೆಸಿಪ್ಟ್ ನಂಬರ್ ಅಂತಾನೆ ಕೊಡಬಹುದು. ಸೊ ನೋಡಿ, ರೆಫರೆನ್ಸ್ ನಂಬರ್ ಏನಿದೆ ಇದು ನಿಮ್ದಿಷ್ಟೇ, ಮೊಬೈಲ್ ನಂಬರು ಮತ್ತೆ ನಿಮ್ಮ ಓಕೆ ರೆಫರೆನ್ಸ್ ನಂಬರ್ ಅಷ್ಟೇ ಕೊಟ್ಟಿರ್ತಾರೆ, ನಿಮ್ದು ಅಂತ ಏನು ಐಡೆಂಟಿಫಿಕೇಶನ್ ಇರೋದಿಲ್ಲ. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ. ಓಕೆ, ಅದು ರೆಸಿಪ್ಟ್ ನಂಬರ್ನ ಕರೆಕ್ಟಾಗಿ ಎಂಟರ್ ಮಾಡಬೇಕಾಗತ್ತೆ. ಒಂದು ಚೂರು ತಪ್ಪಾದ್ರೂ ನೀವು ಕಟ್ಟೇ ಇಲ್ಲ ಅನ್ನೋ ರೀತಿ ಬಂದ್ಬಿಡುತ್ತೆ. ಓಕೆನಾ? ಓಕೆ, ನೀಟಾಗಿ ಎಂಟರ್ ಮಾಡ್ಕೊಳ್ಳಿ. ನಿಮ್ದೇನಿರುತ್ತಲ್ವಾ ಅದನ್ನ ಎಂಟರ್ ಮಾಡ್ಕೊಂಡು ನೀಟಾಗಿ ಎಂಟರ್ ಮಾಡ್ಕೊಳ್ಳಿ. ಸೊ ನಾನು ಇದ್ರ ಜೊತೆಗೆ ಇನ್ನೇನು ಆ್ಯಡ್ ಮಾಡಿದ್ದೀನಿ, ಈ ರೆಸಿಪ್ಟ್ ಜೊತೆಗೆ ಏನಪ್ಪ ಆ್ಯಡ್ ಮಾಡಿದ್ದೀನಿ ಅಂತ ಅಂದರೆ, ನಾನು ಸ್ಕ್ರೀನ್ಶಾಟ್ನ ತೊಗೊಳಕ್ಕೆ ಹೇಳಿದ್ನಲ್ಲ, ಎಷ್ಟು ಪೇಮೆಂಟು ಯಾರ ಹೆಸರಲ್ಲಿ ಎಷ್ಟು ಅಮೌಂಟ್ನ ಕಟ್ತಾ ಇದ್ದೀವಿ ಅಂತ ಅದನ್ನು ಸಹ ಆ್ಯಡ್ ಮಾಡಿದ್ದೀನಿ. ಅದು ನೆಕ್ಸ್ಟ್ ಇನ್ನೊಂದು ಅಲ್ಲಿ ತೋರಿಸ್ತೀನಿ. ಓಕೆ, ನಾವು ಕರೆಕ್ಟಾಗಿ ಎಂಟರ್ ಮಾಡ್ಕೊಳ್ಳೋಣ ಬನ್ನಿ. ಓಕೆ, ಅದನ್ನ ನೀಟಾಗಿ ಒಂದ್ಸರಿ ಚೆಕ್ ಇನ್ ಮಾಡ್ಕೊಳ್ಳಿ. 5367 ಇದು ನಮ್ಮ ಚಾನಲ್ ಅಥವಾ ರಿಸೀಟ್ ನಂಬರ್ ಆಗಿರುತ್ತೆ. ನಾವು ಎಷ್ಟು ಅಮೌಂಟ್ನ ಆಕ್ಚುಯಲ್ ಆಗಿ ಎಷ್ಟು ಅಮೌಂಟ್ನ ಪೇಡ್ ಮಾಡಿದೀವಿ ಅಂತ ಅದನ್ನು ಸಹ ಕೇಳ್ತಾ ಇದೆ ನೋಡಿ. ಸೊ ಇಲ್ಲಿ ನಮಗೆ ರೆಸಿಪ್ಟ್ ಅಲ್ಲಿ ಇತ್ತು. ಸೊ 2925 ರುಪೀಸ್ನ ನಾವಿಲ್ಲಿ ಅಂದ್ರೆ ನಾವು ಆಕ್ಚುಯಲ್ ಅಮೌಂಟ್ ಕಟ್ಟಿದೀವಿ. ಯಾವತ್ತು ಪೇಮೆಂಟ್ ಮಾಡಿದೀವಿ ಅದು ಸಹ ಇಲ್ಲಿದೆ, ಯಾವತ್ತು ಮಾಡಿದೀವಿ ಅಂತ ಹೇಳ್ಬಿಟ್ಟು ಸಹ ಇಲ್ಲಿ ಕೊಟ್ಟಿದ್ದಾರೆ. ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ಚೂಸ್ ಫೈಲ್ ಅಂತ ಬರುತ್ತಲ್ವಾ. ಸೊ ಚೂಸ್ ಫೈಲ್ ಅಂದ್ರೆ ರಿಸಿಪ್ಟ್ PDF ಅಂತ. ಇಲ್ಲಿ ನಮ್ಗೆ ನೀಟಾಗಿ ಇಲ್ಲಿ ಎಂಟರ್ನ ಮಾಡಬೇಕಾಗತ್ತೆ. ಓಕೆ, ನಿಮ್ಮ ಯೂನಿವರ್ಸಿಟಿಲೂ ಸಹ ಇಂಥವ್ರು ಇಷ್ಟು ಪೇ ಮಾಡಿದ್ದಾರೆ, ಸೊ ನಾವು ಅದಕ್ಕೆ ಆಕ್ಷನ್ ತಗೋಬೇಕು ಅನ್ನೋ ರೀತಿ ಇರುತ್ತೆ. ಓಕೆನಾ? ಇಷ್ಟು ನೀವು ನೋಡ್ಕೊಂಡ್ರಲ್ವಾ. ಸೊ ಈ ರೀತಿ ಬಂದಿರುತ್ತೆ.